ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಕ್ಕಳಿಗೆ 2 ಹನಿ ತೈಲವನ್ನು ಹಾಕಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಹಲವು ಆರೋಗ್ಯ ಸಮಸ್ಯೆಗಳು ದೂರವಾಗುತ್ತೆ. ಇದನ್ನ ಬೆಲ್ಲಿ ಬಟನ್ ಥೆರಪಿ ಅಂತ ಕೂಡ ಕರೀತೀರಿ. ಇದರೊಂದಿಗೆ ನಮ್ಮ ದೇಹದ ಅನೇಕ ನರಗಳು ಕೂಡ ಸಂಪರ್ಕವನ್ನು ಹೊಂದಿವೆ ಅಂತಲೇ ಹೇಳ್ಬೋದು. ಆದ್ದರಿಂದ ಹೊಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇನ್ನು ಹೊಕ್ಕಳಿಗೆ ಎಣ್ಣೆ ಹಾಕಿದ ನಂತರ ಯಾವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಕೀಲು ನೋವು ಅಂದರೆ ಜಾಯಿಂಟ್ ಪೇಯ್ನ್. ಅದರಲ್ಲೂ ಚಳಿಗಾಲದಲ್ಲಿ ತುಂಬ ಜನಕ್ಕೆ ಇದು ಜಾಯಿಂಟ್ ಪೇಯ್ನ್ ತುಂಬಾ ಜಾಸ್ತಿ ಆಗುತ್ತೆ. ನೀವು ಕುತ್ಕೊಳ್ಳೋದಕ್ಕಾಗಲ್ಲ, ಓಡಾಡೋದಕ್ಕಾಗಲ್ಲ, ಹಾಗೆಯೇ ಸ್ಟೆಪ್ಸ್ ಹತ್ತೋದಕ್ಕಾಗಲ್ಲ, ಮಲಗೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇರ್ತಾರೆ. ತುಂಬ ಜನ ಹೇಳ್ತಾ ಇರ್ತಾರೆ, ನನಗೆ ಯಾಕೋ ಚಳಿಗಾಲ ಬಂತು ಅಂದರೆ ಮಂಡಿ ನೋವು ಜಾಸ್ತಿ ಆಯಿತು ಅಂತ ಹೇಳ್ತಾ ಇರ್ತಾರೆ. ಅಂಥವರೆಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ರಾತ್ರಿ ಮಲಗಬೇಕಂದ್ರೆ ನೀವು ಸ್ವಲ್ಪ ಎಳ್ಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಮಸಾಜ್ ಮಾಡಿ ಮಲಗಬೇಕಾಗತ್ತೆ. ಅಂದರೆ ಸೀಸಮ್ ಆಯಿಲ್ ಇದನ್ನು ಹೊಕ್ಕಳಿಗೆ ಹಾಕ್ಕೊಂಡು ನೀವು ಲೈಟಾಗಿ ಮಸಾಜ್ ಕೊಟ್ಟು ಮಲಗೋದ್ರಿಂದ ನಿಮ್ಮ ಕೀಲು ನೋವು ಏನು ಜಾಯಿಂಟ್ ಪೇಯ್ನ್ ಇದೆಯಲ್ಲ, ಈ ಜಾಯಿಂಟ್ ಪೇಯ್ನು ಕಡಿಮೆ ಆಗ್ತಾ ಬರುತ್ತೆ. ಅದರಲ್ಲೂ ನಮಗೆ ಚಳಿಗಾಲ ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಮತ್ತು ನಡಿಬೇಕಂದ್ರೂ ಕಟ್ ಸೌಂಡ್ ಎಲ್ಲ ಬರ್ತಾ ಇರುತ್ತೆ. ಅಂಥವ್ರು ಎಲ್ಲರೂ ನೀವು ಈ ಸೀಸಮ್ ಆಯಿಲನ್ನು ಎಳ್ಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ಮಲಗೋದ್ರಿಂದ ಲೈಟಾಗಿ ಸ್ವಲ್ಪ ಮಸಾಜ್ ಕೊಡಿ ಸಾಕು. ಇದರಿಂದ ಈ ಸಮಸ್ಯೆಯಿಂದ ಹೊರಬರ್ತೀರಾ ಅಂತಲೇ ಹೇಳ್ಬೋದು. ಎರಡನೇದಾಗಿ ನಮ್ಮ ಸ್ಕಿನ್ ಚೆನ್ನಾಗಿರಬೇಕು, ನಮ್ಮ ತ್ವಚೆಯ ಹೊಳಪು ಹೆಚ್ಚಾಗಬೇಕಂದ್ರೆ ಯಾವ ಎಣ್ಣೆಯನ್ನು ಹಾಕಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದ್ರ ಜೊತೆ ಚರ್ಮದ ಸೋಂಕಿದ್ರೂ ಕೂಡ ಇದು ಕೂಡ ಪರಿಹಾರ ಆಗುತ್ತೆ. ಹಾಗಾಗಿ ತುಂಬ ಜನಕ್ಕೆ ನೋಡಿರ್ತೀವಿ ತುಂಬಾ ಡ್ರೈ ಸ್ಕಿನ್ ಇರುತ್ತೆ. ಅಂಥವರೆಲ್ಲರೂ ಈ ಎಣ್ಣೆಯನ್ನು ಉಪಯೋಗಿಸೋದ್ರಿಂದ ನಿಮ್ಮ ತ್ವಚೆಯ ಹೊಳಪು ಹೆಚ್ಚಾಗುತ್ತೆ, ಅಂದರೆ ಶೈನಿಂಗ್ ಹೆಚ್ಚಾಗುತ್ತೆ. ನಾವು ಎಷ್ಟೇ ಮಾಯ್ಶ್ಚರೈಸಿಂಗ್ ಉಪಯೋಗಿಸಿದ್ರೂ ಕೂಡ ಒಬ್ಬೊಬ್ಬರು ಸ್ಕಿನ್ ತುಂಬಾ ಡ್ರೈ ಆಗಿರುತ್ತೆ. ಮಾಯ್ಶ್ಚರೈಸಿಂಗ್ ಹಾಕಿ ಒಂದು 10 ನಿಮಿಷಕ್ಕೆ ಅವ್ರ ಸ್ಕಿನ್ ಎಲ್ಲ ಡ್ರೈ ಆಗಿರುತ್ತೆ. ಅಂಥವ್ರು ಎಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ನೀವು ರಾತ್ರಿ ಮಲಗೋ ಸಮಯದಲ್ಲಿ ಆಲಿವ್ ಆಯಿಲನ್ನು ನೀವು ಹೊಕ್ಕಳಿಗೆ ಹಾಕಿ ಮಲಗಬೇಕಾಗತ್ತೆ. ಅಂದರೆ ಆಲಿವ್ ಆಯಿಲ್ ಹಾಕಿ ನೀವು ಲೈಟಾಗಿ ಮಸಾಜ್ ಮಾಡಿ ಮಲಗೋದ್ರಿಂದ ತ್ವಚೆಯ ಹೊಳಪು ಹೆಚ್ಚಾಗುತ್ತೆ. ಅಂದರೆ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಒಂದು ವಾರ ನೀವು ಡೈಲಿ ಹಾಕ್ತಾ ಬನ್ನಿ, ಆಲಿವ್ ಆಯಿಲನ್ನು ಹಾಕಿ ಮಸಾಜ್ ಮಾಡ್ತಾ ಬನ್ನಿ, ನಿಮಗೆ ಸ್ಕಿನ್ ಗೊತ್ತಾಗುತ್ತೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ. ಇನ್ನು ಚರ್ಮದಲ್ಲಿ ತುಂಬ ಜನಕ್ಕೆ ಅಲರ್ಜಿ ಇರುತ್ತೆ, ಸೋಂಕಿರುತ್ತೆ, ತುರಿಕೆ ಇರುತ್ತೆ. ಇಂಥವರು ಕೂಡ ನೀವು ಆಲಿವ್ ಆಯಿಲನ್ನು ಉಪಯೋಗಿಸಿ ಈ ರೀತಿಯಾಗಿ ಮಾಡೋದ್ರಿಂದ, ಹೊಕ್ಕಳಿಗೆ ಆಲಿವ್ ಆಯಿಲನ್ನು ಹಾಕಿ ಮಸಾಜ್ ಕೊಡೋದ್ರಿಂದ ಈ ಸೋಂಕು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮೂರನೇದಾಗಿ ಹೇರ್ ಫಾಲ್, ಅಂದರೆ ತುಂಬ ಜನಕ್ಕೆ ಕೂದಲು ಉದುರೋದಾಗಲಿ ಅಥವಾ ತುಂಬ ತೆಳ್ಳಗಿದೆ ಕೂದಲು ಅನ್ನೋದಾಗಲಿ ಅಥವಾ ಕೂದಲು ಕಟ್ ಹಾಕ್ತಾ ಇದೆ ಅನ್ನೋದಾಗಲಿ, ಈ ಥರದ ಸಮಸ್ಯೆ ಅಂತೂ ತುಂಬಾ ಇದೆ. ಯಾರು ಕೇಳಿದ್ರೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ತಿರ್ತಾರೆ. ಅಂಥವ್ರು ಎಲ್ಲರೂ ಯಾವ ಎಣ್ಣೆಯನ್ನು ಹಾಕಬೇಕು ಹೊಕ್ಕಳಿಗೆ ಅನ್ನೋದಾದರೆ, ನೀವು ಆಲಿವ್ ಆಯಿಲ್ ಕೂಡ ಹಾಕ್ಬೋದು, ಅದು ಇಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಬೋದು. ಇವೆರಡರಲ್ಲಿ ಯಾವ ಎಣ್ಣೆ ಬೇಕಾದರೂ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಆಲಿವ್ ಆಯಿಲ್ ಇತ್ತು ಅಂದರೆ ಅದನ್ನು ನೀವು ರಾತ್ರಿ ಮಲಗಬೇಕಂದ್ರೆ ಹೊಕ್ಕಳಿಗೆ ಹಾಕಿ ಮಸಾಜ್ ಮಾಡಿ ಮಲಗೋದ್ರಿಂದ ನಿಮ್ಮ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಇದು ಇರಲಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆ ಇತ್ತು ಅಂದ್ರೂ ನೀವು ಕೊಬ್ಬರಿ ಎಣ್ಣೆ ಹಾಕಿ ಕೂಡ ನೀವು ಹೊಕ್ಕಳಿಗೆ ಮಸಾಜ್ ಲೈಟಾಗಿ ಸ್ವಲ್ಪ ಒಂದು 2 ನಿಮಿಷ ಮಸಾಜ್ ಕೊಟ್ಟರೆ ಸಾಕು. ತುಂಬಾ ಮಸಾಜ್ ಮಾಡಬೇಕು ಅಂತಿಲ್ಲ ಸ್ನೇಹಿತರೆ, ಒಂದು 2 ನಿಮಿಷ ನೀವು ಮಸಾಜ್ ಕೊಟ್ಟು ಮಲಗೋದ್ರಿಂದ ನಿಮ್ಮ ಏರ್ ಫಾಲ್ ಸಮಸ್ಯೆ ಕಡಿಮೆ ಆಗುತ್ತೆ. ಯಾರೆಲ್ಲ ಕೂದಲು ಕಟ್ ಆಗುತ್ತೆ ಅಥವಾ ಕೂದಲು ತುಂಬಾ ಉದುರ್ತಾ ಇದೆ ಅನ್ನೋರಾಗಲಿ, ಈ ಥರದವರೆಲ್ಲ ನೀವು ಆಲಿವ್ ಆಯಿಲ್ ಆಗಲಿ ಅಥವಾ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿದ್ರೆ ಈ ಸಮಸ್ಯೆಯಿಂದ ಹೊರಬರ್ಬೋದು ಅಂತಲೇ ಹೇಳ್ಬೋದು. ನಾಲ್ಕನೇದಾಗಿ ಜೀರ್ಣಶಕ್ತಿಯನ್ನು ಸುಧಾರಿಸಲು, ಅಂದರೆ ಡೈಜೆಷನ್, ನಮಗೆ ಊಟ ಮಾಡಿದ್ದು ಡೈಜೆಷನ್ನೇ ಆಗಲ್ಲ, ತುಂಬ ಹೊಟ್ಟೆ ನೋಸ್ತಾ ಇರುತ್ತೆ, ಅಥವಾ ಊಟನೇ ಬೇಡ ಅನ್ನುತ್ತೆ, ಅಥವಾ ಊಟ ಮಾಡಿದ ತಕ್ಷಣ ವಾಕರಿಕೆ ಬರ್ತಾ ಇರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಅಂದರೆ ನಮಗೆ ಡೈಜೆಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಅಂಥವ್ರು ಎಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ನೀವು ರಾತ್ರಿ ಮಲಗೋ ಸಮಯದಲ್ಲಿ ನೀವು ಎಳ್ಳೆಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ಮಸಾಜ್ ಮಾಡೋದ್ರಿಂದ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಅಂದರೆ ಡೈಜೆಷನ್ ಕ್ರಿಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ತುಂಬ ಜನಕ್ಕೆ ಈ ಪ್ರಾಬ್ಲಮ್ ಇದೆ. ಊಟ ಮಾಡಿದ್ರೆ ಸಾಕು ನನಗೆ ಎದೆ ಮೇಲೆ ಹುರಿತಾ ಇರುತ್ತೆ, ನನಗೆ ಡೈಜೆಷನ್ ಆಗಿಲ್ಲ, ಬಿಸಿ ನೀರು ಕುಡಿಯೋದು, ಬೆಳ್ಳುಳ್ಳಿ ತಿನ್ನೋದು, ಶುಂಠಿ ತಿನ್ನೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ತುಂಬ ಜನ ಗ್ಯಾಸ್ಟ್ರಿಕ್ ಅಂತ ಹೀನೋ ಕುಡಿಯೋದು, ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವರೆಲ್ಲರೂ ನೀವು ರಾತ್ರಿ ಮಲಗಬೇಕಂದ್ರೆ ನೀವು ಸಾಸಿವೆ ಎಣ್ಣೆಯನ್ನು ಹೊಕ್ಕಳಿಗೆ ಹಾಕಿ ಒಂದು 2 ನಿಮಿಷ ನೀವು ಮಸಾಜ್ ಕೊಟ್ಟು ಮಲಗೋದ್ರಿಂದ ಈ ಡೈಜೆಷನ್ ಏನು ಜೀರ್ಣಕ್ರಿಯೆ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ.
ಇನ್ನು 5ನೇದಾಗಿ ಮುಟ್ಟಿನ ಸಮಯದಲ್ಲಿ ನೋವನ್ನು ನಿವಾರಿಸಲು ಅಂದರೆ ಪೀರಿಯಡ್ಸ್ ಆದಲ್ಲಿ ತುಂಬ ಜನಕ್ಕೆ ಹೊಟ್ಟೆ ನೋವು ಬರೋದು, ಸೊಂಟ ನೋವು ಬರೋದು, ಮೈಕೈ ನೋವು ಬರೋದು ಈ ರೀತಿಯಾಗಿ ಆಗ್ತಾ ಇರುತ್ತೆ. ಅವ್ರು ದಿನವಿಡೀ ತುಂಬಾ 3 ದಿನ ಮೇಲಕ್ಕೆ ಏಳೋದಿಲ್ಲ, ತುಂಬ ಕಷ್ಟಪಡ್ತಾ ಇರ್ತಾರೆ. ಊಟ ಸೇರಲ್ಲ ಅವರಿಗೆ ಸರಿಯಾಗಿ, ಮೈಕೈ ನೋವು, ಹೊಟ್ಟೆ ನೋವಂತೂ ತುಂಬ ಕಷ್ಟಪಡ್ತಾ ಇರ್ತಾರೆ. ಎಷ್ಟು ಡಾಕ್ಟ್ರುಗಳ ಹತ್ರ ತೋರಿಸಿದ್ರು ಹೊಟ್ಟೆ ನೋವು ಕಡಿಮೆ ಆಗ್ತಾನೇ ಇರಲ್ಲ, ಅಷ್ಟು ನೋವ್ತಾ ಇರುತ್ತೆ. ತಿಂಗಳಿಗೆ 3 ದಿನ ಅಂತೂ ಅವರು ಪಡೋವಂಥ ಕಷ್ಟ ನೋಡೋದಕ್ಕಾಗಲ್ಲ, ಅಷ್ಟು ಕಷ್ಟಪಡ್ತಾ ಇರ್ತಾರೆ. ಅಂಥವ್ರು ಎಲ್ಲರೂ ಏನು ಮಾಡಬೇಕು ಅನ್ನೋದಾದರೆ, ನೀವು ರಾತ್ರಿ ಮಲಗಬೇಕಂದ್ರೆ ಇದು ಪೀರಿಯಡ್ಸ್ ಆದಲ್ಲಿ ಮಾತ್ರ ಹಾಕಬೇಕು ಅಂತ ಇಲ್ಲ, ಪ್ರತಿದಿನ ನೀವು ಹಾಕ್ತಾ ಬನ್ನಿ. ಪೀರಿಯಡ್ಸ್ ಆದಲ್ಲಿ ಆ ನೋವು ಅನ್ನೋದು ನಿಮಗಿರಲ್ಲ, ಅಂದರೆ ನೋವು ತುಂಬಾ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಯಾವ ಎಣ್ಣೆಯನ್ನು ಹಾಕಬೇಕು ಅನ್ನೋದಾದರೆ, ಹರಳೆಣ್ಣೆಯನ್ನು ನೀವು ಹೊಕ್ಕಳಿಗೆ ರಾತ್ರಿ ಮಲಗಬೇಕಂದ್ರೆ ಹರಳೆಣ್ಣೆಯನ್ನು ಹಾಕಿ ಒಂದು 2 ನಿಮಿಷ ಮಸಾಜ್ ಕೊಡೋದ್ರಿಂದ ನಿಮಗೆ ಪೀರಿಯಡ್ಸ್ ಆದಲ್ಲಿ ಏನು ನೋವು ಬರುತ್ತೆ ಅಂತಿಲ್ಲ, ಹೊಟ್ಟೆ ನೋವು, ಸೊಂಟ ನೋವು, ಮೈಕೈ ನೋವು ಅಂತಿರಲ್ಲ, ಅದು ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ತುಂಬ ಜನ ಪೀರಿಯಡ್ಸ್ ಬರ್ತಾ ಇದೆ ಅಂದರೆ ಸಾಕು, ಪೀರಿಯಡ್ಸ್ ಆಯಿತು ಅಂದರೆ ಸಾಕು ತುಂಬಾ ಹೆದರ್ತಾ ಇರ್ತಾರೆ. ಯಾಕೆಂದರೆ ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ, ಆ ಪೇಯ್ನ್ ತಡೆಯೋದಕ್ಕೆ ಆಗಲ್ಲ, ಅಷ್ಟು ಪೇಯ್ನ್ ಆಗ್ತಾ ಇರುತ್ತೆ. ನಾನು ತುಂಬ ಜನ ನೋಡಿದ್ದೀನಿ, 3 ದಿನ ಅವರು ಹಾಸಿಗೆ ಮೇಲಿಂದ ಕೆಳಗಡೆ ಬರೋದೇ ಇಲ್ಲ, ಅಷ್ಟು ನೋವ್ತಾ ಇರುತ್ತೆ. ಸೊಂಟ ನೋವು ಆಗ್ಬೋದು, ಹೊಟ್ಟೆ ನೋವು ಆಗ್ಬೋದು, ಮೈಕೈ ನೋವು ಆಗ್ಬೋದು, ಅಥವಾ ಉರಿಯೂತ ಆಗ್ಬೋದು, ಅಥವಾ ಸೋಂಕಿದ್ರೂ ಕೂಡ ನಿವಾರಣೆ ಆಗುತ್ತೆ. ನೀವು ಪ್ರತಿದಿನ ಹರಳೆಣ್ಣೆಯನ್ನು ಹಾಕಿ, ಪೀರಿಯಡ್ಸ್ ಆದ ಟೈಮಲ್ಲಿ ಮಾತ್ರ ಹಾಕಬೇಕು ಅಂತಿಲ್ಲ, ಪ್ರತಿದಿನವೂ ಹಾಕ್ತಾ ಬನ್ನಿ. ನಿಮಗೆ ಪೀರಿಯಡ್ಸ್ ಆದಲ್ಲಿ ಆ ನೋವು ಏನೂ ಕಾಣಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಪ್ರತಿದಿನ ಹರಳೆಣ್ಣೆಯನ್ನು ಹಾಕಿ ನಾವು ಲೈಟಾಗಿ ಮಸಾಜ್ ಮಾಡ್ತಾ ಬನ್ನಿ. ನಿಮ್ಮ ಎಷ್ಟು ಚೇಂಜಸ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ನೋವಿಂದ ಹೊರಗಡೆ ಬರ್ತೀರ. ಎಲ್ಲರಿಗೂ ಗೊತ್ತಿರುತ್ತೆ, ಲೇಡೀಸು ಎಷ್ಟು ಕಷ್ಟಪಡ್ತಾ ಇರ್ತಾರೆ, ಅದರಲ್ಲೂ ಪೀರಿಯಡ್ಸ್ ಆದಲ್ಲಂತೂ ಹೊಟ್ಟೆ ನೋವಂತೂ ನಾನು ನೋಡಿದ್ದೀನಿ. ತುಂಬ ಜನ ಡಾಕ್ಟ್ರುಗಳ ಹತ್ರ ಹೋಗ್ತಾರೆ, ಈ ಡಾಕ್ಟ್ರ್ ಹತ್ರ ಹೋದ್ರೂ ಕೂಡ ನೋವು ಕಡಿಮೆ ಆಗಿರಲ್ಲ. ತುಂಬ ಜನಕ್ಕೆ ಸೊಂಟ ನೋವು ಕೂಡ ಇರುತ್ತೆ, ಮೈಕೈ ನೋವು ಕೂಡ ಇರುತ್ತೆ. ಅಂಥ ಟೈಮಲ್ಲಿ ಊಟ ಸೇರ್ತಾ ಇರಲ್ಲ, ವಾಕರಿಕೆ ಕೂಡ ಬರ್ತಾ ಇರುತ್ತೆ. ಅಂಥವ್ರು ಎಲ್ಲರೂ ನಾನು ಹೇಳಿರುವಂಥ ಈ ಹರಳೆಣ್ಣೆಯನ್ನು ನೀವು ಹೊಕ್ಕಳಿಗೆ ಹಾಕೋದ್ರಿಂದ ಈ ಸಮಸ್ಯೆಯಿಂದ ಹೊರಬರ್ತೀರಾ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಹೊಕ್ಕಳಿಗೆ ನಾವು ಒಂದು 2 ಡ್ರಾಪ್ ಎಣ್ಣೆಯನ್ನು ಹಾಕಿ ಮಲಗೋದ್ರಿಂದ ನಮಗೆ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳಿಂದ ನಾವು ಹೊರಬರ್ಬೋದು. ನಮ್ಮ ತ್ವಚೆ ಚೆನ್ನಾಗಾಗುತ್ತೆ, ಹಾಗೆಯೇ ನಮಗೆ ಪೀರಿಯಡ್ಸ್ ಬಂದಲ್ಲಿ ಆ ನೋವು ಕೂಡ ಕಡಿಮೆ ಆಗುತ್ತೆ. ಯಾರಿಗೆಲ್ಲ ಕೀಲು ನೋವಿದೆ, ಯಾರಿಗೆಲ್ಲ ಮಂಡಿ ನೋವಿದೆ, ಅದು ಕೂಡ ಕಡಿಮೆ ಆಗುತ್ತೆ. ನಮ್ಮ ತ್ವಚೆ ಚೆನ್ನಾಗಿರುತ್ತೆ, ನಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಅದರಲ್ಲಿ ತುಂಬ ಜನಕ್ಕೆ ಈಗಂತೂ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ, ಈ ಸಮಸ್ಯೆಯಿಂದ ಕೂಡ ಹೊರಬರ್ಬೋದು. ಹಾಗಾಗಿ ನಾನು ಹೇಳಿರುವಂಥ ಆಯಿಲನ್ನೇ ಹಾಕಿ ಪ್ರತಿದಿನ ಹಾಕ್ತಾ ಬನ್ನಿ, ನಿಮ್ಮ ಸಮಸ್ಯೆಯಿಂದ ಹೊರಬರ್ತೀರಾ. ತುಂಬ ಜನಕ್ಕೆ ಸಮಸ್ಯೆಗಳಿದೆ ಸ್ನೇಹಿತರೆ, ಈ ಸಮಸ್ಯೆಯಿಂದ ತುಂಬಾ ಚಿಕ್ಕದು, ಇದು ನಾವು ಡಾಕ್ಟರ್ ಹತ್ರ ಹೋಗಿ ತುಂಬ ದುಡ್ಡು ಖರ್ಚು ಮಾಡಬೇಕು ಅಂತಲೂ ಇಲ್ಲ. ಮನೆಯಲ್ಲಿ ಎಣ್ಣೆ ಅಂತೂ ಇದ್ದೇ ಇರುತ್ತೆ, ನೀವು ಹೊಕ್ಕಳಿಗೆ ಹಾಕಿ ಎಣ್ಣೆಯನ್ನು ಸ್ವಲ್ಪ ಲೈಟಾಗಿ ಮಸಾಜ್ ಕೊಡೋದ್ರಿಂದ ಈ ಸಮಸ್ಯೆಗಳಿಂದ ನೀವು ಹೊರಬರ್ತೀರಾ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ಎಲ್ಲರೂ ಇದನ್ನು ಉಪಯೋಗ ಮಾಡ್ಕೊಳ್ಳಿ, ಆದಷ್ಟು ಶೇರ್ ಮಾಡಿ. ತುಂಬ ಜನಕ್ಕೆ ಇದರಿಂದ ಕಷ್ಟಪಡ್ತಿರ್ತಾರೆ, ಅಂಥವ್ರಿಗೂ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು. ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ತಿಳಿಸ್ಕೊಡ್ತೀನಿ ಅಂತ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.